ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯವಾದ ಸೋಲಾದ ನಂತರದಲ್ಲಿ ಹೈಕಮಾಂಡ್ ನಾಯಕರು ಇಲ್ಲಿನ ವಿರೋಧ ಪಕ್ಷದ ನಾಯಕರ ಆಯ್ಕೆ ವಿಚಾರದಲ್ಲಿ ಹಾಗೆ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದ್ರೂ ಕೂಡ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ತೀರಾ ವಿಳಂಬ ಮಾಡಿದ್ದು ನಿಮಗೆ ಗೊತ್ತೇ ಇದೆ. ಅಂತೂ ಇಂತೂ ಗಜಪ್ರಸವದ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಹಾಗೆ ಪಾರ್ಟಿ ಸ್ಟೇಟ್ ಪ್ರೆಸಿಡೆಂಟ್ ಅನ್ನ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತು ಹೈಕಮಾಂಡ್. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರ ಹೆಸರು ಘೋಷಣೆ ಅಧಿಕೃತವಾಗಲಿಕ್ಕೆ ಮುಂಚೆಯಿಂದಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋ ಆ ಒಬ್ಬ ವ್ಯಕ್ತಿ ಈ ಹೆಸರಿನ ವಿರುದ್ಧವಾಗಿ ವಿಜಯೇಂದ್ರ ಅವರ ಹೆಸರಿನ ವಿರುದ್ಧವಾಗಿ ತಮ್ಮ ಅಸಮಾಧಾನವನ್ನ ವಿರೋಧವನ್ನ ಬಹಿರಂಗಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಕ್ಷಣದಿಂದಲೂ ಕೂಡ ಬಿಜೆಪಿ ರಾಜ್ಯ ಘಟಕಕ್ಕೆ ಹಾಗೆ ಹೈಕಮಾಂಡ್ಗೂ ಕೂಡ ಒಂದು ಅರ್ಥದಲ್ಲಿ ಮಗ್ಗಲ ಮುಳ್ಳಾಗಿದ್ರು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಮಾತ್ರ. ಯತ್ನಾಳ್ ಅವರ ಅಸಮಾಧಾನ ಅಲ್ಲಿಂದ ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಈಗಲೂ ಕೂಡ ಹಾಗೆ ಮುಂದುವರೆದಿದೆ. ಕಳೆದ ಒಂದು 15-20 ದಿನದಿಂದ ಇನ್ಫ್ಯಾಕ್ಟ್ ಈ ವರ್ಕ್ ವಿಚಾರಕ್ಕೆ ಪ್ರತಿಭಟನೆ ಪ್ರಾರಂಭವಾದ ದಿನದಿಂದ ತುಸು ಹೆಚ್ಚೇ ಆಗಿದೆ. ಹಾಗೆ ತುಸು ಬಹಿರಂಗವಾಗಿ ಮಾತನಾಡೋದು ಕೂಡ ಹೆಚ್ಚಾಗಿದೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ. ಹೀಗೆ ಮಾತನಾಡ್ತಿದ್ದ ಯತ್ನಾಳ್ ಅವರನ್ನ ಕರೆಸ್ಕೊಂಡು ಶಿಸ್ತು ಸಮಿತಿ ಅಧ್ಯಕ್ಷರು ಮಾತನಾಡಬೇಡಿ ಅಂದ್ರು. ಆದರೆ ಯಾವ ಶೋಕಾಸ್ ನೋಟಿಸ್ಗೂ ಯಾವ ಶಿಸ್ತು ಸಮಿತಿ ಅಧ್ಯಕ್ಷರ ಕಿವಿ ಮಾತಿಗೂ ಕೂಡ ಕೇರೆ ಮಾಡದ ಯತ್ನಾಳ್ ಅವರು ಮತ್ತೆ ಇವತ್ತು ಸಿಡಿದೆದ್ದಿದ್ದಾರೆ ವಿಜಯೇಂದ್ರ ಅವರ ವಿರುದ್ಧ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ. ನಾನೇ ಮುಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೆ ಮುಂದಿನ ಬಿಜೆಪಿಯ ಸಿಎಂ ಕ್ಯಾಂಡಿಡೇಟ್ ಅಂತ ಕೂಡ ಗುಡುಗಿದ್ದಾರೆ ಯತ್ನಾಳ್ ಅವರು. ಇವತ್ತಿನ ಸಂದರ್ಶನದ ಹೈಲೈಟ್ಸ್ ಈ ವರದಿಯಲ್ಲಿ. ಈಗ ನಾವು ಪ್ರಶ್ನೆ ಎತ್ತಿದ್ದೀವಿ, ಜಾನ್ಯುವರಿಯಲ್ಲಿ ಉತ್ತರ ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿ ಇದೆ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಆಗಲಿಕ್ಕೆ ರಾಜಕೀಯ ನಿವೃತ್ತಿ ಆಗ್ತೇನೆ. ನಾ ಏನಿದ್ರು ಹೈಕಮಾಂಡ್ ಏನ್ ಹೇಳ್ತಾರೆ ಅಷ್ಟೇ, ಅವ್ರ ಲಾಭಕ್ಕಾಗಿ ಗೆಲ್ತಾರೆ ಅಷ್ಟೇ. ಆ ಬಲೆಗೆ ಬೀಳುವುದಿಲ್ಲ. ಕಾಂಗ್ರೆಸ್ ಒಳಗೆ ಅಡ್ಜಸ್ಟ್ಮೆಂಟ್ ಇದ್ದಲ್ಲಿ ನಾವು ಒಪ್ಪುವುದಿಲ್ಲ. ಸತ್ಯ ಒಂದೇ ನನ್ನ ಬೆಂಬಲಕ್ಕಿದೆ, ಯಾರು ನನ್ನ ಬೆಂಬಲಕ್ಕಿದೆ. ಮತ್ತೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾರ್. ಜನವರಿಗೆ ನಾನೇ ಅಧ್ಯಕ್ಷ ಎಂದ ರೆಬಲ್ ಸ್ಟಾರ್. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಕೈ ತೊಳ್ಕೊಂಡು ಬೆನ್ನತ್ತಿರುವ ಯತ್ನಾಳ್ ಗೌಡ್ರು ಮತ್ತೊಂದಿಷ್ಟು ಬಾಂಬ್ ಸಿಡಿಸಿದ್ದಾರೆ. ಜನವರಿಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಮಹಾಕ್ರಾಂತಿ ಆಗುತ್ತೆ, ನಾನು ಟಾಪ್ ಅಲ್ಲಿ ಬರ್ತೀನಿ, ನೋಡ್ತಾ ಇರಿ ಅಂತಿದ್ದಾರೆ. ಜನವರಿಯಲ್ಲಿ ವಿಜಯೇಂದ್ರ ಪಟ್ಟ ತ್ಯಾಗ. ಈಗ ನಾವು ಪ್ರಶ್ನೆ ಎತ್ತಿದ್ದೀವಿ, ಜಾನ್ಯುವರಿಯಲ್ಲಿ ಉತ್ತರ ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ಜನವರಿಯಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ಹಂಗೇನು ಹೇಳೋದಿಲ್ಲ. ಆ ಎಲ್ಲ ಈ ಸಿದ್ಧಾಂತಕ್ಕೆ ಹೊಂದುವಂಥ ವ್ಯಕ್ತಿ ಆದಂದ್ರೆ ನಮ್ಗೆ ಅನಿಸ್ತದೆ. ನನ್ನ ಅಧ್ಯಕ್ಷ ಮಾಡಿ 130 ಸೀಟ್ ಫಿಕ್ಸ್. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಯಾರ ಜೋಡ ಹೊಂದಾಣಿಕೆ ಇಲ್ಲ. 130 ಸೀಟು 130 ಸೀಟ್ ತರದಿದ್ರೆ ರಾಜಕೀಯ ನಿವೃತ್ತಿ. ನಾನು 130 ಸೀಟ್ ತರ್ತೀನಿ, ಇಷ್ಟೇ ಹೇಳ್ತೀನಿ. ಯಾರು ಬೆಂಬಲ ಕೊಡ್ಬೋದು ಬಿಡ್ಬೋದು. ರಾಜ್ಯದ ಜನ ಯಾರು ಬೆನ್ನು ಇಲ್ಲ. ಅವ್ರು ಬೇಕಾಗಿದ್ದು ಒಬ್ಬ ಒಳ್ಳೆ ಲೀಡ್ರು, ಒಂದು ಹಿಂದುತ್ವ ಪರವಾಗಿರೋ ಲೀಡರ್ ಬೇಕಾಗಿತ್ತು ಈ ಕರ್ನಾಟಕ. ಕೊಡಲಿ ನನ್ನ ಕೈಲಿ 130 ಸೀಟ್ ತರ್ತೇನೆ 100%. ಆಗ್ಲಿಕ್ಕಂದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ನಮ್ಮ ಸರ್ಕಾರ ಮೆಜಾರಿಟಿ ಬರದೇ ಇದ್ರೆ ರಾಜಕೀಯ ನಿವೃತ್ತಿ ಆಗ್ತೇನೆ. ಒಂದು ಸೀಟ್ ಆ ಕಡೆ ಈ ಕಡೆನೂ ಆಗ್ಬೋದು. ಅದರ ಅರ್ಥ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ತರ್ತೇನೆ. ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರ ವಿಫಲ. ಎಲ್ಲಿ ಸಕ್ಸಸ್ ಆಗೈತ್ರಿ ಹೇಳ್ರಿ ನೋಡೋಣ. ಸಕ್ಸಸ್ ಯಾವಾಗ ಹೇಳ್ತಾರೆ? ಹಿಂದಿನ ಚುನಾವಣೆಯಲ್ಲಿ ಇದ್ದಷ್ಟು ಸೀಟ್ ಉಳಿಸ್ಕೊಂಡ್ರೆ ಸಮಾಧಾನ. ಹಿಂದಿನ ಚುನಾವಣೆಗಿಂತ ಸೀಟ್ ಹೆಚ್ಚಾದ್ರೆ ಯಶಸ್ವಿ ರಾಜ್ಯಾಧ್ಯಕ್ಷ. ಹಿಂದಿನ ಚುನಾವಣೆಯಲ್ಲಿ ಆ ಬಹಳಷ್ಟು ಸೀಟ್ಗಳನ್ನ ಕಳ್ಕೊಂಡ ಮೇಲೆ ಅದು ಅಸಮಾಧಾನ. BS ಯಡಿಯೂರಪ್ಪ ಮಾತು ಕೇಳೋದಿಲ್ಲ. ನಾವು ಯಾವಾಗಲೂ ಹೋಗಿಲ್ಲ. ನಾ ಹೇಳ್ಬಿಟ್ಟು ನಮ್ಗೆ ಕ್ಲೋಸ್ ಮಾಡಿಬಿಟ್ಟಿನಿ ನನ್ನ ಬಾಗಿಲ. ನಾ ಏನಿದ್ರು ಹೈಕಮಾಂಡ್ ಏನು ಹೇಳ್ತದೆ ಅಷ್ಟೇ ಕೇಳೋ. ಅಲ್ಲಿ ಲಾಭ ಇರುವುದಿಲ್ಲ, ಅವ್ರ ಲಾಭಕ್ಕಾಗಿ ಕರೀತಾರೆ ಅಷ್ಟೇ. ಆ ಬಲೆಗೆ ಬೀಳುವುದಿಲ್ಲ. ಆ ಬಲೆಗೆ ಬೀಳುವುದಿಲ್ಲ. ಕಾಂಗ್ರೆಸ್ ಜೊತೆ ಕೆಲ ನಾಯಕರ ಒಪ್ಪಂದ. ನೀವು ಅವಕಾಶ ಕೊಟ್ಟು ನೋಡಿ. ಈಗ ಉತ್ತರ ಪ್ರದೇಶದ ಯೋಗಿ ಇಲ್ವಾ, ನಿನ್ನೆ ಮಹಾರಾಷ್ಟ್ರದಲ್ಲಿ ಆದ್ರಲ್ಲ ಫಡ್ನವೀಸ್, ನಮ್ಮ ಮಧ್ಯಪ್ರದೇಶದ ಮುಖ್ಯಮಂತ್ರಿ, ಆಸಾಮದ ಮುಖ್ಯಮಂತ್ರಿ, ಹರಿಯಾಣ. ಆಯ್ಕೆ ಹಂಗಾಗ್ಬೇಕು. ಕಳಂಕ ಇರುವಂಥವ್ರು ನಾಯಕತ್ವ ನಾವು ಒಪ್ಪೋದಿಲ್ಲ. ಕಾಂಗ್ರೆಸ್ ಜೋಡಿ ಅಡ್ಜಸ್ಟ್ಮೆಂಟ್ ಇದ್ದ ಲೀಡರ್ಗಳು ನಾವು ಒಪ್ಪೋದಿಲ್ಲ. ಬಿಜೆಪಿಯಲ್ಲಿ ನನ್ನ ವಿರೋಧ ಮಾಡೋರೇ ಇಲ್ಲ. ನಾನು ಸತ್ಯ ಮಾತಾಡ್ತೀನಿ ಅನ್ನೋವಂಥದ್ದು ಸತ್ಯನ ಒಂದೇ ನನ್ನ ಬೆಂಬಲಕ್ಕಿದೆ. ಯಾರೂ ನನ್ನ ಬೆಂಬಲಕ್ಕಿಲ್ಲ. ನೀವು ಹೇಳುವಂಥ ಯಾರು ರಾಷ್ಟ್ರೀಯ ನಾಯಕರು ಬೆಂಬಲಕ್ಕಿಲ್ಲ. ನಾನು ಸತ್ಯ ಮಾತಾಡ್ತೀನಿ ಅನ್ನೋವಂಥ ಕಾರಣದಿಂದಲೇ ನಾನು ಈ ಪಕ್ಷದಲ್ಲಿ ಇನ್ನೂವರೆಗೆ. ಎಲ್ಲರಿಗೂ ಗೊತ್ತಿದೆ ರೀ,
ಅವ್ರು ಎಲ್ಲರಿಗೂ ಗೊತ್ತಿದೆ ಯತ್ನಾಳ್ ಎಂಥ ಮನುಷ್ಯ ಅನ್ನೋದು. ಅವ್ರು ಯಾರೂ ವಿರೋಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯತ್ನಾಳ್ ಗೌಡ್ರು ಬೆಂಕಿ ಚೆಂಡು ಉಗುಳುತ್ತಿದ್ದಾರೆ. ಅದನ್ನ ವಿಜಯೇಂದ್ರ ಯಡಿಯೂರಪ್ಪ ಹೇಗೆ ನಿಭಾಯಿಸ್ತಾರೋ ಕಾದು ನೋಡೋಣ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯವಾದ ಸೋಲಾದ ನಂತರದಲ್ಲಿ ಹೈಕಮಾಂಡ್ ನಾಯಕರು ಇಲ್ಲಿನ ವಿರೋಧ ಪಕ್ಷದ ನಾಯಕರ ಆಯ್ಕೆ ವಿಚಾರದಲ್ಲಿ ಹಾಗೆ ರಾಜ್ಯಾಧ್ಯಕ್ಷರ ಅವಧಿ ಮುಗಿದಿದ್ರೂ ಕೂಡ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ತೀರಾ ವಿಳಂಬ ಮಾಡಿದ್ದು ನಿಮಗೆ ಗೊತ್ತೇ ಇದೆ. ಅಂತೂ ಇಂತೂ ಗಜಪ್ರಸವದ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಹಾಗೆ ಪಾರ್ಟಿ ಸ್ಟೇಟ್ ಪ್ರೆಸಿಡೆಂಟ್ ಅನ್ನ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತು ಹೈಕಮಾಂಡ್. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರ ಹೆಸರು ಘೋಷಣೆ ಅಧಿಕೃತವಾಗಲಿಕ್ಕೆ ಮುಂಚೆಯಿಂದಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋ ಆ ಒಬ್ಬ ವ್ಯಕ್ತಿ ಈ ಹೆಸರಿನ ವಿರುದ್ಧವಾಗಿ ವಿಜಯೇಂದ್ರ ಅವರ ಹೆಸರಿನ ವಿರುದ್ಧವಾಗಿ ತಮ್ಮ ಅಸಮಾಧಾನವನ್ನ ವಿರೋಧವನ್ನ ಬಹಿರಂಗಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಕ್ಷಣದಿಂದಲೂ ಕೂಡ ಬಿಜೆಪಿ ರಾಜ್ಯ ಘಟಕಕ್ಕೆ ಹಾಗೆ ಹೈಕಮಾಂಡ್ಗೂ ಕೂಡ ಒಂದು ಅರ್ಥದಲ್ಲಿ ಮಗ್ಗಲ ಮುಳ್ಳಾಗಿದ್ರು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಮಾತ್ರ. ಯತ್ನಾಳ್ ಅವರು ಅವರ ಅಸಮಾಧಾನ ಅಲ್ಲಿಂದ ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಈಗಲೂ ಕೂಡ ಹಾಗೆ ಮುಂದುವರೆದಿದೆ. ಕಳೆದ ಒಂದು 15-20 ದಿನದಿಂದ ಇನ್ಫ್ಯಾಕ್ಟ್ ಈ ವರ್ಕ್ ವಿಚಾರಕ್ಕೆ ಪ್ರತಿಭಟನೆ ಪ್ರಾರಂಭವಾದ ದಿನದಿಂದ ತುಸು ಹೆಚ್ಚೇ ಆಗಿದೆ. ಹಾಗೆ ತುಸು ಬಹಿರಂಗವಾಗಿ ಮಾತನಾಡೋದು ಕೂಡ ಹೆಚ್ಚಾಗಿದೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ. ಹೀಗೆ ಮಾತನಾಡ್ತಿದ್ದ ಯತ್ನಾಳ್ ಅವರನ್ನ ಕರೆಸ್ಕೊಂಡು ಶಿಸ್ತು ಸಮಿತಿ ಅಧ್ಯಕ್ಷರು ಮಾತನಾಡಬೇಡಿ ಅಂದರು. ಆದರೆ ಯಾವ ಶೋಕಾಸ್ ನೋಟಿಸ್ಗೂ ಯಾವ ಶಿಸ್ತು ಸಮಿತಿ ಅಧ್ಯಕ್ಷರ ಕಿವಿ ಮಾತಿಗೂ ಕೂಡ ಕೇರೆ ಮಾಡದ ಯತ್ನಾಳ್ ಅವರು ಮತ್ತೆ ಇವತ್ತು ಸಿಡಿದೆದ್ದಿದ್ದಾರೆ ವಿಜಯೇಂದ್ರ ಅವರ ವಿರುದ್ಧ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ. ನಾನೇ ಮುಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೆ ಮುಂದಿನ ಬಿಜೆಪಿಯ ಸಿಎಂ ಕ್ಯಾಂಡಿಡೇಟ್ ಅಂತ ಕೂಡ ಗುಡುಗಿದ್ದಾರೆ ಯತ್ನಾಳ್ ಅವರು. ಇವತ್ತಿನ ಸಂದರ್ಶನದ ಹೈಲೈಟ್ಸ್ ಈ ವರದಿಯಲ್ಲಿ. ಈಗ ನಾವು ಪ್ರಶ್ನೆ ಎತ್ತಿದ್ದೀವಿ, ಜನವರಿಯಲ್ಲಿ ಉತ್ತರ ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಆಗ್ಲಿಕ್ಕೆ ರಾಜಕೀಯ ನಿವೃತ್ತಿ ಆಗ್ತದೆ. ನಾನು ಏನಿದ್ರು ಹೈಕಮಾಂಡ್ ಏನ್ ಹೇಳ್ತಾರೆ ಅಷ್ಟೇ, ಅವ್ರ ಲಾಭಕ್ಕಾಗಿ ಗೆಲ್ತಾರೆ ಅಷ್ಟೇ. ಆ ಬಲೆಗೆ ಬೀಳುವುದಿಲ್ಲ. ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಇದ್ದಲ್ಲಿ ನಾವು ಒಪ್ಪುವುದಿಲ್ಲ. ಸತ್ಯ ಒಂದೇ ನನ್ನ ಬೆಂಬಲಕ್ಕಿದೆ, ಯಾರು ನನ್ನ ಬೆಂಬಲಕ್ಕಿದೆ. ಮತ್ತೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾರ್. ಜನವರಿಗೆ ನಾನೇ ಅಧ್ಯಕ್ಷ ಎಂದ ರೆಬಲ್ ಸ್ಟಾರ್. ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಕೈ ತೊಳ್ಕೊಂಡು ಬೆನ್ನತ್ತಿರುವ ಯತ್ನಾಳ್ ಗೌಡ್ರು ಮತ್ತೊಂದಿಷ್ಟು ಬಾಂಬ್ ಸಿಡಿಸಿದ್ದಾರೆ. ಜನವರಿಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಮಹಾಕ್ರಾಂತಿ ಆಗುತ್ತೆ, ನಾನು ಟಾಪ್ ಅಲ್ಲಿ ಬರ್ತೀನಿ, ನೋಡ್ತಾ ಇರಿ ಅಂತಿದ್ದಾರೆ. ಜನವರಿಯಲ್ಲಿ ವಿಜಯೇಂದ್ರ ಪಟ್ಟ ತ್ಯಾಗ. ಈಗ ನಾವು ಪ್ರಶ್ನೆ ಎತ್ತಿದ್ದೀವಿ, ಜನವರಿಯಲ್ಲಿ ಉತ್ತರ ಸಿಗ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ಅವ್ರು ಹೇಳ್ತಾ ಇರೋದು ಜನವರಿಯಲ್ಲಿ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ. ಹಂಗೇನು ಹೇಳೋದಿಲ್ಲ. ಆ ಎಲ್ಲ ಈ ಸಿದ್ಧಾಂತಕ್ಕೆ ಹೊಂದುವಂಥ ವ್ಯಕ್ತಿ ಆದಂದ್ರೆ ನಮ್ಗೆ ಅನಿಸ್ತದೆ. ನನ್ನ ಅಧ್ಯಕ್ಷ ಮಾಡಿ 130 ಸೀಟ್ ಫಿಕ್ಸ್. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಯಾರ ಜೋಡ ಹೊಂದಾಣಿಕೆ ಇಲ್ಲ. 130 ಸೀಟು 130 ಸೀಟ್ ತರದಿದ್ರೆ ರಾಜಕೀಯ ನಿವೃತ್ತಿ. ನಾನು 130 ಸೀಟ್ ತರ್ತೀನಿ, ಇಷ್ಟೇ ಹೇಳ್ತೀನಿ. ಯಾರು ಬೆಂಬಲ ಕೊಡ್ಬೋದು ಬಿಡ್ಬೋದು. ರಾಜ್ಯದ ಜನ ಯಾರು ಬೆನ್ನೂ ಇಲ್ಲ. ಅವ್ರು ಬೇಕಾಗಿ